ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್. ಎಐ ಟೆಕ್ನಾಲಜಿ ಏನಿದೆ ಇದು ಇತ್ತೀಚೆಗೆ ಬಹಳ ಚರ್ಚೆಗೆ ಗುರಿಯಾಗ್ತಿದೆ. ಯಾಕೆಂದ್ರೆ ಅದು ನಮ್ಮ ಜೀವನದ ಹಲವು ಅಂಶಗಳು ಬದಲಾಯಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ತಂತ್ರಜ್ಞಾನ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ ಮತ್ತೆ ಭವಿಷ್ಯದ ಸಾಧ್ಯತೆಗಳನ್ನು ಸುಧಾರಿಸುವ ಒಂದು ರೀತಿಯಲ್ಲಿ ಇದು ಮುಂದೆ ಬರ್ತಾ ಇದೆ. ಇದರ ಜೊತೆಗೆ ಎಐ ತರುವ ಸವಾಲುಗಳು ಕೂಡ ಮತ್ತೆ ಇದರಿಂದ ಆಗುವ ಅಪಾಯಗಳು ಕೂಡ ಚರ್ಚೆಗೆ ಬರ್ತಿರುವಂಥದ್ದು ನಿಮಗೆ ನೋಡಕ್ ಸಿಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಉದ್ಯೋಗದಲ್ಲಾಗುವ ನಷ್ಟಗಳು ಮತ್ತೆ ಅದರಿಂದ ಆಗುವ ಲಾಭಗಳ ಬಗ್ಗೆ ಮಾತಾಡ್ತೀನಿ. ಮತ್ತೆ ನಮ್ಮ ಭಾರತ ಸರ್ಕಾರ ಯಾವ ತರಹದ ಪ್ರೋಗ್ರಾಮ್ಸ್ಗಳು ಮತ್ತೆ ಸ್ಕೀಮ್ಸ್ಗಳನ್ನು ತಗೊಂಡು ಬರ್ತಾ ಇದೆ ಎಐನ ರಿಲೇಟೆಡ್ ಆಗಿ, ಮತ್ತೆ ನಮ್ಮ ಭಾರತ ಆರ್ಥಿಕತೆಯ ಮೇಲೆ ಅದರ ಪರಿಣಾಮಗಳೇನು, ಈ ಎಲ್ಲ ವಿಷಯನ ಈ ಒಂದು ವಿಡಿಯೋನಲ್ಲಿ ಸರಳವಾಗಿ ನಾನು ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತಿರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಿಂದ ಇಂಡಿಯಾದ ಜಾಬ್ಸ್ ಮಾರ್ಕೆಟ್ ಮೇಲೆ ಎರಡು ರೀತಿಯ ಎಫೆಕ್ಟ್ಗಳಾಗುತ್ತೆ. ಒಂದು ಪಾಸಿಟಿವ್ ಆಗಿರೋದು ಮತ್ತು ಇನ್ನೊಂದು ಚಾಲೆಂಜಿಂಗ್ ಆಗಿರೋದು. ರಿಪಿಟೇಟಿವ್ ಟಾಸ್ಕ್ ಇರುವಂಥ ಜಾಬ್ಸ್ಗಳು ಲೈಕ್ ಡೇಟಾ ಎಂಟ್ರಿ ಆಗಲಿ ಮತ್ತು ಕಸ್ಟಮರ್ ಸಪೋರ್ಟ್ ಆಗಲಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿರುವ ಲೋ ಸ್ಕಿಲ್ ವರ್ಕ್ ಏನಿದೆ ಇದ್ರ ಮೇಲೆಲ್ಲನೂ ಕೂಡ ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಲೋ ಸ್ಕಿಲ್ ವರ್ಕರ್ಸ್ ಏನಿರ್ತಾರೆ ಅವರಿಗೆ ತುಂಬಾನೇ ರಿಸ್ಕ್ ಆಗಿರೋದು ಈ ಒಂದು ಎಐ ಟೆಕ್ನಾಲಜಿಯಿಂದ. ಅವರ ಜಾಬ್ಗಳನ್ನು ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ತುಂಬಾನೇ ಇರೋದು. ಆದರೆ ಇದೇ ವೇಳೆಗೆ ಎಐ ಟೆಕ್ನಾಲಜಿನ ಯೂಸ್ ಮಾಡಿದರೆ ಅದರಿಂದ ಕ್ರಿಯೇಟ್ ಆಗುವಂಥ ಜಾಬ್ಸ್ಗಳೇ ಬೇರೆ ಇರೋದು. ಅದರಿಂದ ಹೊಸ ರೀತಿಯ ಜಾಬ್ಸ್ಗಳು ಉದ್ಭವ ಆಗುತ್ತೆ. ಲೈಕ್ ಡೇಟಾ ಸೈಂಟಿಸ್ಟ್ ಆಗಿರಲಿ ಮತ್ತು ಡೇಟಾ ಇಂಜಿನಿಯರಿಂಗು, ಮಷಿನ್ ಲರ್ನಿಂಗ್, ಈ ಥರದ ಜಾಬ್ಗಳು ಮತ್ತೆ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ಇವಾಗ ನಮ್ಮ ದೇಶದಲ್ಲಿ ಇಂತಹ ಜಾಬ್ಗಳಿಗೆ ತುಂಬಾನೇ ಡಿಮಾಂಡ್ಗಳನ್ನು ಬರ್ತಿರೋದನ್ನು ನಾವು ನೋಡಿರ್ತೀವಿ. ಈಗ ಎಐ ಟೆಕ್ನಾಲಜಿ ಇದೆ ನಮ್ಮ ದೇಶದಲ್ಲಿ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋದು. IT ಸೆಕ್ಟರ್ನಲ್ಲಿ ಸುಮಾರು 16 ಮಿಲಿಯನ್ ಜನ ವರ್ಕ್ ಮಾಡ್ತಾರೆ. ಅದರಲ್ಲಿ 9 ಮಿಲಿಯನ್ ಲೋ ಸ್ಕಿಲ್ ವರ್ಕ್ ಜಾಬ್ ಅಂತ ಮಾಡುವಂಥ ಎಂಪ್ಲಾಯ್ಸ್ ಇದ್ದಾರೆ. ಇದರಲ್ಲಿ ಕೆಲವರ ಜಾಬ್ಸ್ ತುಂಬಾನೇ ರಿಸ್ಕ್ ಇರೋದು, ಯಾಕಂದರೆ ಅದನ್ನು ಆಟೋಮೇಷನ್ಗೆ ಒಳಪಡಿಸ್ತಾರೆ. ಆದರೆ ಎಕ್ಸ್ಪರ್ಟ್ ಏನು ಹೇಳ್ತಾರೆ ಅಂತಂದರೆ 2025 ಮುಗಿಯುವ ತನಕ ಇದರಿಂದ ಎಐಯಿಂದ 20 ಮಿಲಿಯನ್ ಹೊಸ ಜಾಬ್ಸ್ಗಳು ಕೂಡ ಕ್ರಿಯೇಟ್ ಆಗಬಹುದು ಅಂತ ಒಂದು ಪ್ರಿಡಿಕ್ಷನ್ನ ಕೊಡ್ತಾ ಇದ್ದಾರೆ. ಈಗ ಪ್ರಾಬ್ಲಮ್ ಏನಂತಂದ್ರೆ ಸ್ಕಿಲ್ ಗ್ಯಾಪ್ ಇರೋದು. ಎಐ ಜಾಬ್ಸ್ಗೆ ಹೈ ಸ್ಕಿಲ್ ಟ್ಯಾಲೆಂಟ್ ಬೇಕಾಗಿರುತ್ತೆ. ಆದರೆ ಇಂಡಿಯಾದಲ್ಲಿ ಬಹುತೇಕ ವರ್ಕ್ ಫೋರ್ಸ್ ಏನಿದೆ ಇದಕ್ಕೆ ರೆಡಿ ಇಲ್ಲ ಇವಾಗ. ಅದರಿಂದ ಏನಾಗ್ತಿದೆ ಅಂದರೆ ನಮ್ಮ ಗೌರ್ಮೆಂಟ್ ಮತ್ತೆ ಕಂಪನಿಗಳು ಏನು ಮಾಡ್ತಿದ್ದಾರೆ, ಅಪ್ ಸ್ಕಿಲ್ ಮತ್ತೆ ರೀಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ಗಳನ್ನ ನಡೆಸ್ತಾ ಇದ್ದಾರೆ. ನಮ್ಮ ಭಾರತ ಸರ್ಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪ್ರಮೋಟ್ ಮಾಡಬೇಕಂತ ಈಗ ಇನಿಷಿಯೇಟಿವ್ಸ್ಗಳನ್ನು ತಗೊಳ್ತಾ ಇದೆ. ಅದರಲ್ಲಿ ಇಂಡಿಯಾ ಎಐ ಮಿಷನ್ ಅಂತಕ್ಕಂಥದ್ದು 2024ರಲ್ಲಿ ಲಾಂಚ್ ಮಾಡಿತ್ತು. ಈ ಮಿಷನ್ ನಲ್ಲಿ 10,000 ಕೋಟಿ ಇಡಲಾಗಿದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ 10,000ಕ್ಕಿಂತನೂ ಹೆಚ್ಚು GPUಗಳನ್ನ ಸೆಟಪ್ ಮಾಡ್ತಿದ್ದಾರೆ ಮತ್ತೆ ಸ್ವದೇಶಿ ಎಐ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸ್ತಿದ್ದಾರೆ. ಮತ್ತೆ ಇದನ್ನ ಹೆಲ್ತ್ ಕೇರ್ ಆಗಲಿ ಮತ್ತೆ ಅಗ್ರಿಕಲ್ಚರ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಇದನ್ನ ಹೆಚ್ಚು ಪ್ರಾಮುಖ್ಯತೆನ ಕೊಡಲಾಗ್ತಿದೆ. ಮತ್ತೆ ಸ್ಟಾರ್ಟ್ಅಪ್ ಗಳಿಗೆ ಫಂಡ್ ನ ರಿಲೀಸ್ ಮಾಡಲಾಗ್ತಿದೆ ಈ ಒಂದು ಮಿಷನ್ ನ ಮುಖಾಂತರ. ಇದೇ ತರ ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ತಗೊಳ್ತಾ ಇದೆ ನಮ್ಮ ಸರ್ಕಾರ ಎಐ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮತ್ತೆ ಕೆಲವು ಸೆಕ್ಟರ್ ಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಕೆಲವು ರಿಪೋರ್ಟ್ ಗಳ ಪ್ರಕಾರ ಜನರೇಟಿವ್ ಎಐ ಒಂದೇ ಭಾರತ GDPಗೆ 2029-30 ತನಕ 359ರಿಂದ 438 ಬಿಲಿಯನ್ ಡಾಲರ್ ಅಷ್ಟು ನಮ್ಮ GDPಗೆ ಸೇರಿಸುತ್ತೆ ಅಂತ ಹೇಳಲಾಗ್ತಿದೆ. ಮತ್ತೆ ನಾಸ್ಕಾಮ್ ಮತ್ತೆ ವರ್ಲ್ಡ್ ಎಕನಾಮಿಕ್ ಫಾರಂ ರ ಪ್ರಕಾರ 2025ರಲ್ಲಿ ನಮ್ಮ ಭಾರತದ ಆರ್ಥಿಕತೆಗೆ 450ರಿಂದ 500 ಬಿಲಿಯನ್ ಡಾಲರ್ ಅಷ್ಟು ನಮ್ಮ ಎಕನಾಮಿನ ಬೂಸ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಿದೆ, ಅಂದಾಜು ಮಾಡಲಾಗ್ತಿದೆ. ಮತ್ತೆ ಇದೇನಿದೆ ನಮ್ಮ 5 ಟ್ರಿಲಿಯನ್ ಎಕನಾಮಿ ಏನಿದೆ ಅದರದೊಂದು ಟಾರ್ಗೆಟ್ ಏನಿದೆ ಅದು 10% ಇರೋದು. ಎಐ ನಿಂದ ಸುಮಾರು ಜಾಬ್ಗಳು ಲಾಸ್ ಆಗ್ಬೋದು ಮತ್ತೆ ಸುಮಾರು ಜಾಬ್ಗಳು ಕೂಡ ಕ್ರಿಯೇಟ್ ಆಗ್ಬೋದು. ಆದರೆ ಈ ಒಂದು ವೇಳೆ ಏನಿದೆ ನಮ್ಮ ದೇಶದಲ್ಲಿ ಇದು ಸ್ಟಾರ್ಟಿಂಗ್ ಫೇಸ್ ನಲ್ಲಿರೋದು. ಅದಕ್ಕೋಸ್ಕರ ಈ ಸಮಯದಲ್ಲಿ ಅಪ್ ಸ್ಕಿಲ್ ಆಗೋದು ಮತ್ತೆ ಅಪ್ಗ್ರೇಡ್ ಆಗೋದು ತುಂಬಾ ಮುಖ್ಯವಾಗಿರೋದು ಮುಂದಿನ ಫ್ಯೂಚರ್ಗೆ ಅಡಾಪ್ಟ್ ಆಗೋದಕ್ಕೆ. ಯಾಕಂದ್ರೆ ಎಐ ತುಂಬಾನೇ ಸ್ಪೀಡ್ ಆಗಿ ಡೆವಲಪ್ ಆಗ್ತಿರೋದು. ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆಯಲ್ಲೂ ಎಲ್ಲಾ ಸೆಕ್ಟರ್ ನಲ್ಲೂ ಕೂಡ ಎಐ ನ ಇಂಪ್ಲಿಮೆಂಟ್ ಆಗುವ ಸಾಧ್ಯತೆ ತುಂಬಾನೇ ಇರೋದು.